ರೋಡ್ ಸೈಡ್ ನಲ್ಲಿ ಇಡ್ಲಿ ತಿನ್ನುವಂತಹ ಜನರೇ ಎಚ್ಚರ ಎಚ್ಚರ. ಇನ್ನು ಮುಂದೆ ರೋಡ್ ಸೈಡ್ ನಲ್ಲಿ ಇಡ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ 100 ಬಾರಿ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ರೋಡ್ ಸೈಡ್ ಬಳಿ ಮಾರಾಟ ಮಾಡುವಂತಹ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರತಕ್ಕಂತಹ ಬಗ್ಗೆ ಆಹಾರ ಇಲಾಖೆ ಆಘಾತಕಾರಿ ಮಾಹಿತಿಯೊಂದನ್ನು ಹೊರಹಾಕಿದೆ. ಹೌದು, ಬೆಂಗಳೂರಿನ ಹಲವೆಡೆ ಇಡ್ಲಿ ಮಾಡುವಾಗ ಬಟ್ಟೆಯ ಬದಲು ಪ್ಲಾಸ್ಟಿಕ್ ಕವರನ್ನ ಬಳಕೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಆಹಾರವನ್ನ ಬಡಿಸುವಾಗಲೂ ಮತ್ತು ಪ್ಯಾಕ್ ಮಾಡುವಾಗಲೂ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಿದ್ದಾರೆ. ಈ ಪ್ಲಾಸ್ಟಿಕ್ ಹಾಳೆಯ ಶಾಖಕ್ಕೆ ಒಗ್ಗಿಕೊಂಡು ಹಾನಿಕಾರಕ ವಸ್ತುವನ್ನ ಹೊರಹಾಕಲಿದೆಯಂತೆ. ಇದರಿಂದ ಕ್ಯಾನ್ಸರ್ ಕಾರಕವಾಗಬಹುದು ಅಂತ ಈ ಹಿಂದೆ ತಜ್ಞರೊಬ್ಬರು ಎಚ್ಚರಿಕೆಯನ್ನ ನೀಡಿದ್ರು. ಇದರ ಬೆನ್ನಲ್ಲೇ ಆಹಾರ ಹಾಗೂ ಗುಣಮಟ್ಟ ಇಲಾಖೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ 500ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡಿತ್ತು. ಅದರಲ್ಲಿ ಹೋಟೆಲ್ ಹಾಗೂ ತಿಂಡಿಗಳ ಅಂಗಡಿಗಳಲ್ಲೂ ಕೂಡ ಇಡ್ಲಿ ಸ್ಯಾಂಪಲ್ ಕೂಡ ಪಡ್ಕೊಂಡಿತ್ತು. ಇವುಗಳಲ್ಲಿ ಕೆಲವು ಸ್ಯಾಂಪಲ್ಗಳ ಫಲಿತಾಂಶ ಕೂಡ ಈಗ ಬಂದಿದೆ. 500 ಸ್ಯಾಂಪಲ್ಗಳ ಪೈಕಿ 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ ಅನ್ಸೇಫ್ ಅಂತ ವರದಿ ಬಂದಿದೆಯಂತೆ. ಇನ್ನುಳಿದ 100 ಇಡ್ಲಿ ಸ್ಯಾಂಪಲ್ನ ವರದಿಗೆ ಆಹಾರ ಇಲಾಖೆ ಕಾಯ್ತಾ ಇದ್ದು, ಪೂರ್ಣ ವರದಿ ಬಂದಂತಹ ಬಳಿಕ ಪ್ಲಾಸ್ಟಿಕ್ ಪೇಪರ್ ಅನ್ನ ಬ್ಯಾನ್ ಮಾಡೋದಕ್ಕೆ ಈಗ ಸದ್ಯ ಪ್ಲಾನ್ ಮಾಡ್ತಾ ಇದೆ.